ದೇಹದಲ್ಲಿ ಆತ್ಮ ಹೇಗೆ ಹಾಸುಹೊಕ್ಕಾಗಿದೆ ಹಾಗೂ ದೇಹಾಭಿಮಾನ ಒಳ್ಳೆಯದಲ್ಲ ಅನ್ನೋದನ್ನು ಹೇಳಿದ ಕೃಷ್ಣ ಮುಂದುವರಿಯುತ್ತಾ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 18ರಲ್ಲಿ ಈ ರೀತಿ ಹೇಳ್ತಿದ್ದಾನೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಭೌತಿಕ ಶರೀರ ನಾಶವಾಗುವಂಥದ್ದು. ಕೇವಲ ಕಣ್ಣಿಗೆ ಕಾಣುವ ಸ್ಥೂಲ ಶರೀರ ಮಾತ್ರ ನಾಶವಾಗುವುದೇ ಹೊರತು ಆತ್ಮ ಅಲ್ಲ. ಯಾಕೆ ಅಂದರೆ ಜೀವ ಭಗವಂತನ ಪಡಿಯಚ್ಚು. ಅದು ಸರ್ವವ್ಯಾಪಿ, ಭಗವಂತನ ಪ್ರತಿಬಿಂಬ. ಆದ್ದರಿಂದ ಎಲ್ಲ ಕಡೆ ಇರುವ ಭಗವಂತನ ಪ್ರತಿಬಿಂಬವಾದ ಈ ಜೀವ ಯಾವತ್ತಿಗೂ ನಿತ್ಯ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಸಾಮ್ರಾಟನಾಗಬೇಕು ಅನ್ನುವ ಸ್ವಾರ್ಥದಿಂದಾಗಲಿ ದುರ್ಯೋಧನನ ಮೇಲಿನ ದ್ವೇಷದಿಂದಾಗಲಿ ಹೋರಾಡದೆ ಅನ್ಯಾಯದ ವಿರುದ್ಧ ಹೋರಾಟ ಭಗವಂತನ ಪೂಜೆ ಅನ್ನುವಂತೆ ಯುದ್ಧವನ್ನು ಮಾಡು ಅಂತ ಹೇಳ್ತಿದ್ದಾನೆ. ನಮ್ಮಲ್ಲಿ ಕೆಲವರಿಗೆ ಭಗವದ್ಗೀತೆ ಅಂದರೆ ಯುದ್ಧ ಮಾಡೋದು, ಯುದ್ಧಕ್ಕೆ ಪ್ರೇರೇಪಣೆ ಮಾಡೋದು, ಇನ್ನೊಬ್ಬರ ಮೇಲೆ ದ್ವೇಷ ಮಾಡೋದು ಇಷ್ಟೇ ಇದೆ ಭಗವದ್ಗೀತೆಯಲ್ಲಿ ಅನ್ನೋದು ಒಂದು ಕಲ್ಪನೆ. ಆದರೆ ಸಾಕಷ್ಟು ಯುದ್ಧ ಮಾಡದೇ ಇರೋದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ರೂ ಕೂಡ ಕೌರವರು ನಾವು ಯುದ್ಧ ಮಾಡಲೇಬೇಕು ಅಂತ ಯುದ್ಧರಂಗಕ್ಕೆ ಬಂದು ತಾವೇ ಶಂಖವನ್ನು ಮೊಳಗಿಸಿ ಯುದ್ಧವನ್ನು ಶುರು ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದ ಮೇಲೆ ಪಾಂಡವರು ಯುದ್ಧ ಮಾಡದೆ ಬೇರೆ ವಿಧಿ ಇರಲಿಲ್ಲ. ಅಷ್ಟಾಗಿ ಕೂಡ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ, ಸಂಬಂಧಿಕರ ಜೊತೆ ಅವರ ಸಾವು ನೋವುಗಳನ್ನು ನೋಡೋದಿಲ್ಲ ಅಂತ ಹೇಳಿದ ಮೇಲೆ ಕೃಷ್ಣ ಯಾಕೆ ಆ ರೀತಿ ಯೋಚನೆ ಮಾಡಬಾರ್ದು ಅನ್ನೋದನ್ನು ಹೇಳ್ತಿದ್ದಾನೆ ಹೊರತು ನಮ್ಮಷ್ಟಿಗೆ ನಾವೇ ಕಾಲು ಕೇರ್ಕೊಂಡು ಹೋಗಿ ಜಗಳ ಮಾಡಬೇಕು, ಇನ್ನೊಬ್ಬರನ್ನು ದ್ವೇಷ ಮಾಡಬೇಕು, ಇನ್ನೊಬ್ಬರನ್ನು ಹೊಡೆದು ಬರಬೇಕು, ಶಾಂತಿ ಭಂಗ ಮಾಡಬೇಕು ಅಂತ ಎಲ್ಲೂ ಕೃಷ್ಣ ಆ ಒಂದು ವಿಚಾರನ ಹೇಳಿಲ್ಲ. ಹಾಗಾಗಿ ಭಗವದ್ಗೀತೆ ಯುದ್ಧಕ್ಕೆ ಪ್ರೇರಣೆ ಕೊಡುತ್ತೆ ಅನ್ನೋದು ಸರಿಯಲ್ಲ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕರ್ಮ ಕೂಡ ಹೀಗೆ. ಅದು ಭಗವಂತನ ಅರ್ಪಣಾ ರೂಪದಲ್ಲಿರಬೇಕು. ನಮಗೆ ದೇಹ ಕೊಟ್ಟಿದ್ದು ಭಗವಂತ, ಆದ್ದರಿಂದ ಆ ದೇಹ ಹೋದಾಗ ಅಳುವ ಅಗತ್ಯ ಇಲ್ಲ. ನಮ್ಮ ಪ್ರತಿಯೊಂದು ಕರ್ತವ್ಯವನ್ನು ಭಗವಂತನ ಪೂಜೆ ಅಂತ ಮಾಡಿ ಸಾವಿಗೆ ಅಂಜದೆ ಬದುಕಿದಾಗ ಈ ಜೀವನ ಸಾರ್ಥಕ ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾನೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.